ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇವತ್ತು ಫ್ರೈಡೆ ಪೂಜೆ ಎಲ್ಲ ಆಯ್ತು. ಇನ್ನೇನ್ ನಾನು ರೆಸ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಮಲ್ಕೊಂತಾ ಇದ್ದೆ. ಅಷ್ಟೊತ್ತಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಒಂದೆರಡ್ ಮೂರ್ ನೋಡಿ ಅಭ್ಯಾಸ ಅಲ್ವಾ ಪ್ರತಿಯೊಬ್ಬರಿಗೂನು. ಸೊ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಈಗ ಆನ್ಲೈನ್ ಅಲ್ಲಿ ಮತ್ತೊಂದು ವಾರ್ ಅನ್ನೋದು ಶುರುವಾಗಿದೆ. ಇದ್ರ ಬಗ್ಗೆ ನಂದೊಂದು ಸಣ್ಣ ಅಭಿಪ್ರಾಯ. ಬಟ್ ಅದು ಅವ್ರಿಗೆ ಏನ್ ಡಿಫ್ರೆನ್ಸ್ ಅನ್ಸೋದಿಲ್ಲ. ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ಆಗುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು ಅಲ್ವಾ? ಹಾಗಾಗಿ ಶೇರ್ ಮಾಡ್ತಾ ಇದ್ರಿ. ಸೊ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಒಂದು ಆನ್ಲೈನ್ ಒಂದು ಜಗಳ ಆನ್ಲೈನ್ ಅಲ್ಲಿ ಒಂದು ಪ್ರೋಗ್ರಾಮ್ ಮುಗಿದ್ರು ಇನ್ನೂ ಈ ಜಗಳ ನಿಲ್ತಾ ಇಲ್ಲ ಅಂತಂದ್ರೆ ಯಾಕೆ, ಏನಿರಬಹುದು ಅನ್ನೋದನ್ನ ಸ್ವಲ್ಪ ನೋಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಿಮ್ಮೆಲ್ರಿಗೂ ಆನ್ಲೈನ್ ಅಲ್ಲಿ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋ ಟಾಪಿಕ್ ನಿಮಗೆ ಗೊತ್ತಿರುತ್ತೆ ಯಾವುದು ಏನು ಅಂತ. ಅದ್ರ ಬಗ್ಗೆ ನಾನು ಹೆಸರಿಟ್ಟು ಹೇಳೋದಕ್ಕಿಂತ ಗೆಸ್ ಮಾಡಿ ಯಾರ್ಯಾರ ಈಗ ಜಗಳ ಆಡ್ತಾ ಇರೋದು ಆನ್ಲೈನ್ ಅಲ್ಲಿ, ಕ್ಲಾಶಸ್ ಆಗ್ತಾ ಇರೋದು ಯಾರ್ಯಾರಿಗೆ ಅಂತ ಹೇಳಿ ನಾನೀಗ ಶೇರ್ ಮಾಡ್ತೀನಿ. ನನ್ನ ಅಭಿಪ್ರಾಯ ಅಷ್ಟೇನೆ, ಒಬ್ಳು ಕಂಟೆಂಟ್ ಕ್ರಿಯೇಟರ್ ಆಗಿ. ಸೊ ನನ್ನ ಅಭಿಪ್ರಾಯನ ನಾನು ತಿಳಿಸ್ತಾ ಇದ್ದೀನಿ. ಅಂಡ್ ಇದನ್ನ ಮತ್ತೆ ನೆಗೆಟಿವ್ ಮಾಡಕ್ಕೆ ಅಂತ ಕೆಲವೊಬ್ರು ಕಾಯ್ತಾ ಇರ್ತೀರಾ, ನನಗ್ ಗೊತ್ತು. ನಿಮ್ಮಂತ ನೆಗೆಟಿವ್ ಮಾಡೋರ್ಗೆ ನನ್ನ ಜೀವನದಲ್ಲಿ ಲೆಕ್ಕ ಇಡೋದು ಇಲ್ಲ. ಸೊ ಅಂತವ್ರನ್ನ ಇಗ್ನೋರಾಯ ನಮಃ. ಸೊ ಇಷ್ಟೇ. ಅಂಡ್ ಇವತ್ತು ಬೆಳಗ್ಗೆ ನಾನು ಇವತ್ತು ಫ್ರೈಡೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅನ್ಕೊಂಡೆ, ಆಯ್ತಾ. ಸೊ ಗೈಸ್, ಏರ್ ಕಟ್ ಮಾಡಿಸ್ಬೇಕು, ಏರ್ ಕಟ್ ಮಾಡಿಸಿಲ್ಲ. ಅದಕ್ಕೆ ಸ್ವಲ್ಪ ಬೆಳೆದ್ಬಿಟ್ಟಿದೆ. ಮೊದಲೆಲ್ಲ ಇಷ್ಟಿತ್ತು ಗೈಸ್, ಈಗ ಇಷ್ಟುದ್ದ ಬೆಳೆದಿದೆ. ಖುಷಿ ಆಗತ್ತೆ. ಸೊ ಶುಕ್ರವಾರ ಅಲ್ವಾ, ಪೂಜೆ ಎಲ್ಲ ಆಯ್ತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಬಟ್ ನಮ್ಮ ಯಜಮಾನ್ರಿಗೆ ಇವತ್ತು 4 ಕಡೆ ಏನೋ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಬರಕ್ಕಾಗಲ್ಲ ಅಂತ ಅಂದ್ರು. ಸರಿ, ಇನ್ನು ಸಂಧ್ಯಕ್ಕನೂ ಬರಲ್ಲ, ನಾನು ಒಬ್ಳೆ ಹೆಂಗ್ ಹೋಗೋದು ಅಂತ ಹೇಳಿ ಹೋಗ್ಲಿಲ್ಲ ನಾನು. ಅದಕ್ಕೇನೆ ಸರಿ ಇವತ್ತು ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಈ ವಿಡಿಯೋಗಳು ಸಿಕ್ತು. ಏನು ಅಂತ ಅಂದ್ರೆ, ಈಗ ಒಂದು ದೊಡ್ಡ ರಿಯಾಲಿಟಿ ಶೋ, ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ರಿಯಾಲಿಟಿ ಶೋ ಅಂದ್ರೆ. ರಿಯಾಲಿಟಿ ಶೋ ಆಗಿ ಆಲ್ಮೋಸ್ಟ್ 1 ತಿಂಗಳಾಯ್ತಾ, 1.5 ತಿಂಗಳಾಯ್ತೇನೋ, ನಂಗೆ ನೆನಪಿಲ್ಲ. ಯಾಕಂದ್ರೆ ನಾವ್ ಇನ್ನೂ ಅದೇ ಗುಂಗಲ್ಲಿ ಇದೀವಿ. ಆ ಪ್ರೋಗ್ರಾಮ್ ಆಗಿ ಒಂದು ನೆಕ್ಸ್ಟ್ ಅಂದ್ರೆ ಒಂದು ಗ್ರ್ಯಾಂಡ್ ಫಿನಾಲೆ ಎಲ್ಲ ಆದಾಗ ಒಬ್ರು ಹೇಳ್ತಾರೆ ಈ ತರ, ಇಲ್ಲ ಯಾರ್ ಗೆದ್ದಿದ್ದು ನನಗ್ ಖುಷಿನೇ, ಅವ್ರ್ ಗೆದ್ರೇನು ಇವ್ರ್ ಗೆದ್ರೇನು ಅಂತ ಹೇಳಿ. ನಮ್ಮ ಗಿಲ್ಲಿ ಬಗ್ಗೆ, ಗಿಲ್ಲಿ ಅಂದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ, ಗಿಲ್ಲಿ ಬಗ್ಗೆ ಮಾತಾಡ್ಬೋದು. ಬಿಕಾಸ್ ಅವರಷ್ಟು ಡೌನ್ ಟು ಅರ್ತ್ ಮ್ಯಾನ್ ನಾನು ಎಲ್ಲೂ ನೋಡಿಲ್ಲ. ಸೊ ಲಿಟ್ರಲಿ ಕಾವ್ಯ ತುಂಬಾ ಪುಣ್ಯ ಮಾಡಿದ್ದಾರೆ. ಸೊ ಮೇ ಬಿ ಮದ್ವೆ ಆದ್ರೆ ಅಂತ ಹುಡುಗನ್ನ ಪಡೆಯಕ್ಕೆ ಸೋ ಲಕ್ಕಿಯೆಸ್ಟ್ ಪರ್ಸನ್ ಕಾವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ಅಟ್ ಪ್ರೆಸೆಂಟ್ ಏನಪ್ಪ ನಡೀತಾ ಇರೋದು ಅಂತಂದ್ರೆ, ಆನ್ಲೈನ್ ಅಲ್ಲಿ ಒಬ್ರು ಒಂದು ಪೋಸ್ಟ್ ಹಾಕ್ತಾರೆ, ಅದಕ್ಕೆ ಕೌಂಟರ್ ಪೋಸ್ಟ್ ಇನ್ನೊಬ್ರು ಹಾಕ್ತಾ ಇದ್ದಾರೆ. ಬಿಗ್ ಬಾಸ್ ಅನ್ನೋದು ಒಂದು ಕಾರ್ಯಕ್ರಮ, ಅದರಲ್ಲಿ ಒಂದು ರಿಯಾಲಿಟಿ ಶೋ ಅದು. ಅಲ್ಲಿ ನಮ್ಮ ವ್ಯಕ್ತಿತ್ವಗಳು ಗೊತ್ತಾಗತ್ತೆ. ಅದರಲ್ಲಿ ಮೊದ್ಲು ಹೋದವರಾಗಿರ್ಬಹುದು, ಈಗ ಲಾಸ್ಟ್ ಇಯರ್ ಹೋಗಿ ಬಂದವರು ಆಗಿರ್ಬಹುದು, ಯಾರೇ ಆಗಿರ್ಲಿ ಅವರವರ ವ್ಯಕ್ತಿತ್ವವನ್ನ ತೋರ್ಸುತ್ತೆ. ಓಕೆ, ಆಗಿರೋದು ಅಲ್ಲೇ ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಆಚೆಗಡೆ ಏನ್ ಪೋಟ್ರೆ ಆಯ್ತಲ್ಲ, ಇವ್ರು ಶ್ರೀಮಂತರು, ಇವ್ರು ಬಡವರು ಅಂತ ಪೋಟ್ರೆ ಮಾಡಕ್ಕೂನು ಕಾರಣ, ಈಗ ಸಾಮಾನ್ಯವಾಗಿ ಗಿಲ್ಲಿ ಕಡೆಯವರು ಹೆಂಗೆ ಪ್ರಚಾರ ಮಾಡಿದ್ರು, ಒಂದು ಬ್ಯಾನರ್ ಹಾಕೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರು. ಬಟ್ ಅದೇ ಒಬ್ರು, ನಾನು ಅವ್ರನ್ನ ಸಾವುಕಾರರು, ತುಂಬಾ ದೊಡ್ಡ ಮನುಷ್ಯರು ಅಂತ ಹೇಳಕ್ ಹೋಗೋದಿಲ್ಲ. ಬಿಕಾಸ್ ಅವ್ರು ಸ್ಟ್ರಗಲ್ ಇಂದಾನೆ ಬೆಳೆದಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಮಾಡದಂತಹ ಕ್ಯಾನ್ವಸ್ ಅಥವಾ ವೋಟಿಂಗ್ ರಿಕ್ವೆಸ್ಟ್ ಮಾಡೋದು ಹೆಂಗಿತ್ತು ಅಂತಂದ್ರೆ, ಬೆನ್ಸ್ ಕಾರ್ ಮೇಲೆ ಸ್ಟಿಕ್ಕರ್ಸ್ ನ ಹಾಕೊಂಡು ಆತರ ಎಲ್ಲ ಮಾಡಿದಾಗ ಮೇ ಬಿ ಜನಗಳಿಗೆ ಅನ್ಸಿದೆ. ಓಕೆ, ಯಾರು ಸುಮ್ನೆ ಪ್ರಚಾರ ಮಾಡೋದಿಲ್ಲ. ಜನಗಳ ಸೇವೆ ಜನಾರ್ದನ ಸೇವೆ ಅನ್ನೋ ವ್ಯಕ್ತಿ ಈಗ ಹೇಳ್ತಾರೆ ಅಪಪ್ರಚಾರ ಮಾಡಿದ್ದಾರೆ, ನಾವು ಶ್ರೀಮಂತರು ಹಂಗೆಲ್ಲ. ಯಾರು ಅಪಪ್ರಚಾರ ಮಾಡಿಲ್ಲ. ಆಕ್ಚುಲಿ ಅಲ್ಲಿವರೆಗೂ ಯಾರು ಏನು ಸೋಷಿಯಲ್ ಮೀಡಿಯಾದಲ್ಲಿ
ಅದ್ರ ಬಗ್ಗೆ ವೈರಲ್ ಮಾಡಿರ್ಲಿಲ್ಲ. ಒನ್ಸ್ ಇದು ಯಾವಾಗ ಬೆನ್ಸ್ ಕಾರಲ್ಲಿ ಇವ್ರದ್ದು ಫೋಟೋಸ್ ಎಲ್ಲ ಹಾಕೊಂಡು ಪ್ರಮೋಷನ್ಗೆ ಇಳಿದ್ರು ಓಟ್ ಹಾಕ್ಸಕ್ಕೆ. ಸೊ ಅವಾಗ ಸ್ವಲ್ಪ ಜನಗಳ ಮನ್ಸಲ್ಲಿ ಬಂತು, ಅವ್ರು ಶ್ರೀಮಂತರಲ್ವಾ, ಅದಕ್ಕೆ ಅವ್ರು ಬೆನ್ಸ್ ಕಾರ್ ಮೇಲೆ ಹಾಕಿದ್ದಾರೆ, ಗಿಲ್ಲಿ ಬಡವ ಅಲ್ವಾ, ಸೊ ಅದಕ್ಕೆ ಅವನಿಗೆ ಪಾಪ ಯಾರು ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋರಿಲ್ಲ, ಬಟ್ ಪರವಾಗಿಲ್ಲ ನಾವೇ ಗಿಲ್ಲಿನ ಮೆರೆಸ್ತೀವಿ ಅಂತ ಹೇಳಿ ಜನ ಜಿದ್ದಿಗ್ ಬಿದ್ದು ಪ್ರೀತಿಯಿಂದ ನಮ್ ಗಿಲ್ಲಿನ ಬೆಳೆಸಿದ್ರು. ಈಗ ಪ್ರೆಸೆಂಟ್ ಜಗಳ ಆಡ್ತಾ ಇರೋದು ಜಡೆಗಳ ಜಗಳ. ಅಗೇನ್ ಜಡೆಗಳ ಜಗಳ. ನಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ನನ್ನ ಅಭಿಪ್ರಾಯನ ಶೇರ್ ಮಾಡ್ತಾ ಇದೀನಿ ಅಷ್ಟೇನೇನೆ. ಒಬ್ರು ಪೋಸ್ಟ್ ಅನ್ನ ಹಾಕ್ತಾರೆ ಈ ತರ ಕೈಯಲ್ಲಿ ಈ ತರ ಮಾರ್ಕ್ಸ್ ತರ. ಸೊ ಗೈಸ್ ಈಗ ನೋಡಿ, ನಿನ್ನೆ ನಾನು ಫಿಶ್ ಮಾಡ್ದೆ ಗೊತ್ತಾ, ಫಿಶ್ ಮಾಡಿರೋ ಮಾರ್ಕ್ ಇದು ಇಲ್ಲಿ ಕಾಣಿಸ್ತಾ ಇದೆಯಾ, ತವಾನ ಮುಟ್ಬಿಟ್ಟೆ. ಅಂಡ್ ಆಲ್ಸೋ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲೊಂದ್ ಗೆರೆ ತರ ಬಂದಿದೆ ನೋಡಿ, ಇದನ್ನು ಅಷ್ಟೇನೆ ಫಿಶ್ ಇಡ್ಬೇಕಾದ್ರೆ ಎಗರ್ತು, ಅದು ಗಾಯ ಆಯ್ತು. ಹಾಗಂತ ನಾನು ಫಿಶ್ ಮೇಲೆ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ನನ್ಗೆ ಈ ಫಿಶ್ ನನಗೆ ಈಗ ಮಾಡಿದೆ ರೀ ಅಂತ ನಮ್ಮ ಯಜಮಾನ್ರ ಹತ್ರ ನಾನು ಕಂಪ್ಲೇಂಟ್ ಮಾಡಕ್ಕಾಗತ್ತಾ? ನೋಡಿ ಈ ತರ ಕಂಪ್ಲೇಂಟ್ ಮಾಡಕ್ಕಾಗತ್ತಾ? ಫಿಶ್ ನನ್ನನ್ನ ಎಣ್ಣೆ ಸಿಡ್ಸಿ ನಂಗೆ ಇದಾಗಿದೆ ಅಂತ ಹೇಳಿ. ಹಾಗೇನೆ ಒಬ್ರು ಪೋಸ್ಟ್ ಅನ್ನ ಹಾಕ್ತಾರೆ, ಈ ತರ ನನ್ನ ಕೈಗೆ ಗಾಯ ಆಗಿದೆ, ಯಾವ ಪ್ರಾಣಿ ಮಾಡಿರಬಹುದು ಅಂತ ಹೇಳಿ. ಆಬ್ವಿಯಸ್ಲಿ ಅಪೋಸಿಟ್ ಇರೋ ಪರ್ಸನ್ಗೆ ಅದು ಟ್ರಿಗರ್ ಮಾಡ್ದಂಗೆ. ಸೊ ಆ ವ್ಯಕ್ತಿನೂ ಏನ್ ಕಡಿಮೆ ಇಲ್ಲ, ತುಂಬಾ ಜೋರಿದ್ದಾರೆ. ನಾವು ಓದ್ಸತಿ ನೋಡಿದೀವಿ, ಯಪ್ಪ ಅವ್ರು ಬರ್ತಾ ಇದ್ದಂಗೆನೆ ನಾವು ಮ್ಯೂಟ್ ಮಾಡ್ಬಿಡ್ತಾ ಇದ್ವಿ ರಿಮೋಟ್ ತಗೊಂಡು, ಅಷ್ಟೂ ನಾಯ್ಸ್. ಸೊ ಅಂಥ ಬಾಯಿ ಬಡ್ಕಿ ಬಾಯಿ ಮಾತಾಡೋರು ಅವ್ರು ಸುಮ್ನೆ ಇರ್ತಾರ. ಮತ್ತೊಂದು ಕೌಂಟರ್ ಪೋಸ್ಟ್, ನನಗೂ ಗಾಯಗಳಿದೆ, ನನಗೂ ಆಗಿದೆ, ಇದು ಒಂಥರ ವಾರ್ ಮೇಲ್ ವಾರ್. ಈಗ ನಿನಗೆ ಎಷ್ಟು ಗಂಡಂದ್ರಿದ್ದಾರೆ ಅಂತ ನಮಗ್ ಗೊತ್ತು, ನೀವು ಯಾವ ಕೇಸಲ್ಲಿ ಹೋಗಿದ್ರ ಗೊತ್ತು ಅಂತ ಒಬ್ರು ಈ ಕಡೆಯಿಂದ ಹಾಕಿದ್ರೆ, ಓ ಅವ್ರಿಗೆ 3 ಜನ ಗಂಡಂದ್ರ ಅಂತ ಇನ್ನೊಬ್ರು. ಈ ಪೋಸ್ಟ್ ಗಳನ್ನ ಹೆಂಗ ಆಗ್ತಾ ಇದಾರೆ ಅಂದ್ರೆ, ಯಾರು ಅಲ್ಲ, ಈ ರಿಪೋರ್ಟರ್ಗಳು, ನ್ಯೂಸ್ ಎಲ್ಲ ರಿಪೋರ್ಟರ್ ಇರ್ತಾರಲ್ಲ ಲೇಡೀಸು, ಇವ್ರು ಹೇಳಿರೋದನ್ನೇ ಇವ್ರ ಫೋಟೋಗಳನ್ನ ಪಕ್ಕದಲ್ಲಿ ಹಾಕಿ ಇವ್ರಿಬ್ರಿಗೇನೆ ಸೂಟ್ ಆಗೋ ತರ ಅವರು ಹಾಕ್ತಾ ಇದಾರೆ. ಆಯ್ತಾ, ಇದು ಒಂದ್ ಕಡೆ ಜಗಳ, ಒಂಥರ ವಾರ್ ನಡೀತಾ ಇದ್ರೆ, ಇನ್ನು ಈ ಲೀಲಾ ಮಂಜುದು ಇನ್ನೊಂದ್ ಕಡೆ, ಅವರು ಪಾಪ ಜ್ಯೋತಿ ಅಕ್ಕ ಅಂತ ಒಬ್ರು ಇದಾರೆ ಗೊತ್ತಾ, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಸಚ್ ಅ ಬೋಲ್ಡ್ ಲೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅವ್ರಿಗೆ ಪರ್ಸನಲ್ ಆಗಿ ಈ ಮೇಡಮ್ ಮೆಸೇಜ್ ಎಲ್ಲ ಮಾಡಿದ್ದಾರೆ, ಅವ್ರು ಸರಿಯಾಗಿ ಆನ್ಸರ್ ಎಲ್ಲ ಮಾಡಿದಾರೆ ಬಿಡಿ, ಅಷ್ಟು ವರ್ಸ್ಟ್ ಆಗಿ ಮಾಡೋ ಅವಶ್ಯಕತೆ ಇರ್ಲಿಲ್ಲ, ಬಟ್ ಮಾಡ್ಕೊಂಡಿತ್ತು ಅವ್ರೆ. ಮತ್ತೆ ಈಗ ನೀವು ಮಾಡ್ಬೇಡಿ ಅಂತ ಇರೋದು ಅವ್ರೇನೆ. ಹೆಂಗಿದು? ಮತ್ತೆ ಇವ್ರಿಗೆ TRP ಗೋಸ್ಕರ ಮಾತ್ರ ಬೇಕಾಗ್ತಾರ ಪಬ್ಲಿಕ್? ಸೊ ಅದು ನನ್ ಕ್ವಶನ್. ಈಗ ನಾವು ಡೈಲಿ ವ್ಲಾಗ್ ಗಳನ್ನ ಮಾಡ್ತೀವಪ್ಪ, ನಾವು ಡೈಲಿ ರೊಟೀನು, ಡೈಲಿ ವ್ಲಾಗ್, ಮತ್ ನಮ್ದು ಯಾಕೆ ವೈರಲ್ ಆಗ್ತಾ ಇಲ್ಲ? ಯಾಕೆ ಇಂಥವ್ರದ್ದು ವೈರಲ್ ಆಗ್ತಾ ಇದೆ ಅಂದ್ರೆ ನಮ್ ಜನಕ್ಕೂ ಅದೇ ಬೇಕಾಗಿರೋದು. ಆಯ್ತಾ, ಸೊ ಈ ತರ 2 ವಾರಗಳು ಈ ತರ ನಡೀತಾ ಇದೆ. ಅದ್ರ ಜೊತೆಗೆ ಬಟರ್ದು ಒಂದು ಜಗಳ ನಡೀತಾ ಇದೆ. ಆಲ್ಕೋವಾ, ಪ್ಯೂರ್ ಕೋವಾ ಅಂತ ಹೇಳಿ ಒಬ್ಬ ವ್ಯಕ್ತಿ 10 ರೂಪಾಯಿಗೆ ಬನ್ನಲ್ಲಿ ಆ ಒಂದು ಪ್ಯೂರ್ ಕೋವಾ ಅಂತ ಹೇಳಿ ಮಾರ್ತಾ ಇರೋದಕ್ಕೆ ತುಂಬಾ ಜನ 10 ರೂಪಾಯಿ ಹೆಂಗ್ ಕೋವಾ ಕೊಡ್ತೀರಾ ನೀವು, ಹಾಗೆ ಹೀಗೆ ಅಂತ ಅದೊಂದು ಕಡೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದು ಏನೋ ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿ. ಈಗ ನಾನು ಡೈಲಿ ವ್ಲಾಗ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮೋಟಿವೇಶನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೇನ್ ಮಾಡ್ತೀರಾ? ತುಂಬಾ ಜನ ನಾನು ಕೇಳಿದೀನಿ, ಅಕ್ಕ ನಿಮ್ ವಿಡಿಯೋಸ್ ಅನ್ನ ನಾವು ಆನ್ ಮಾಡಿ ನೋಡೋದಕ್ಕಿಂತ ಕೇಳ್ತೀವಿ, ನಿಮ್ಮ ವಾಯ್ಸ್ ಚೆನ್ನಾಗಿರುತ್ತೆ, ಆಮೇಲೆ ನೀವು ಮಾಡೋ ಮೋಟಿವೇಶನ್ ಏನಿರುತ್ತಲ್ಲ ತುಂಬಾ ಖುಷಿ ಆಗತ್ತಕ್ಕ ಕೇಳಿಸ್ಕೊಳಕ್ಕೆ ಅಂತ. ಸೊ ಆಲ್ಮೋಸ್ಟ್ ನನ್ನ ವಿಡಿಯೋಗಳನ್ನ ಈ ತರ ಕೂತು ನೋಡೋದಕ್ಕಿಂತ ಆನ್ ಮಾಡಿ ಕೇಳಿಸ್ಕೊಳ್ಳೋರು ಜಾಸ್ತಿ. ಓಕೆ, ಸೊ ಮೋಟಿವೇಟ್ ಆಗೋ ತರ ವಿಡಿಯೋಗಳನ್ನ ನಾವು ಮಾಡ್ತೀವಿ. ಸೊ ಒಂದಷ್ಟು ಜನಕ್ಕೆ ಮೋಟಿವೇಟ್ ಆಗ್ಲಿ ಅನ್ನೋ ತರ. ಬಟ್ ನಮ್ಗೂನು ಒಂದು ಎಂಟರ್ಟೈನ್ಮೆಂಟ್ ಅಂತ ಬೇಕಲ್ಲ. ಸೊ ಜಸ್ಟ್ ಈ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ಬರೀ ಇದೆ ಜಗಳ. ಅವಾಗೆಲ್ಲ ಒಂದಷ್ಟು ಆಯ್ತು, ಹೀಗೆ ಇದು ಯಪ್ಪ. ಬಟ್ ಈ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳ ಒಂದು ಫೈಟ್ ಏನಿದೆಯಲ್ಲ, ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ನಿಂತ್ರೆ ಒಳ್ಳೇದು. ಯಾಕಂದ್ರೆ ನಿಮ್ಗೂ ಜೀವನ ಇದೆ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಎಷ್ಟೊಂದ್ ಜನ ತುಂಬಾ ಸಕ್ಸಸ್ ಆಗ್ತಾ ಇದ್ದೀರಾ. ಅಂಡ್ ಇವತ್ತು ಅಂದ್ರೆ ನಾಳೆ ಶನಿವಾರ ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ
ದೊಡ್ಡ ಮನೆ ಹಬ್ಬ ನಡೀತಾ ಇದೆ. ಸೊ ಯಾರೆಲ್ಲ ವೇಟ್ ಮಾಡ್ತೀರಾ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಗಿಲ್ಲಿ ಮತ್ತೆ ಕಾವ್ಯದು ಆ ಕ್ಯೂಟ್ 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 ಮೂಮೆಂಟ್ಸ್ ಗಳನ್ನ ನೋಡ್ಲಿಕ್ಕೆ. ಅಂಡ್ ಅದರಲ್ಲಿ ಬ್ಲೈಂಡ್ ಫೋಲ್ಡ್ ನಮ್ಮ ಗಣೇಶ್ ಅವರು ಒಂದು ಪ್ರೋಗ್ರಾಮ್ ನಡ್ಸ್ಕೊಡ್ತಾ ಇದ್ರು ಗೊತ್ತಾ, ಅಲ್ಲಿ ಈ ತರ ಪರ್ದೆ ಬರ್ತಾ ಇರತ್ತೆ, ನೀವು ಗೆಸ್ ಮಾಡ್ಬೇಕಂತ. ಅದ್ರಲ್ಲಿ ಮಾತ್ರ ನಮ್ ಕಾವ್ಯ ಗಿಲ್ಲಿ ಚಿಲ್ಲಿ ಚಿತ್ರಾನ್ನ ಬೂಂದಿ ಮೊಸರನ್ನ, ಅದ್ರಲ್ಲಿ ಈ ತಿಕ್ಲಿದ್ ರಕ್ಷಿತಾದು ಎಕ್ಸ್ಪ್ರೆಷನ್ ನೋಡೋದೇ ಒಂಥರ ಖುಷಿ ಗೈಸ್. ಈಗ ತುಂಬಾ ಜನ ರಕ್ಷಿತಾ ಗಿಲ್ಲಿ ಅಂತ ಹೇಳಿ ಪೇರೆಲ್ಲ ಮಾಡ್ತಾ ಇದ್ರು. ಸೊ ನಾವು ಒಪ್ಪನಾಗ ಹೇಳ್ತೀನಿ, ರಕ್ಷಿತಾ ಒಳ್ಳೆ ಹುಡುಗಿನೇ. ರಕ್ಷಿತಾ ಮತ್ತೆ ಗಿಲ್ಲಿ ಅಣ್ಣ ತಂಗಿ ಆಗಕ್ಕೆ ಓಕೆ, ಫ್ರೆಂಡ್ಸ್ ಆಗಿರೋದಕ್ಕೂ ಓಕೆ, ಬಟ್ ನಾಟ್ ಎ ಪೇರ್. ಓಕೆ, ಅವ್ರ ಅಮ್ಮನೂ ಇದ್ರಲ್ಲಿ ಒಪ್ಕೊಳ್ಳೋದಿಲ್ಲ. ಕಾವ್ಯ ಆದ್ರೆ ಮೇ ಬಿ ಒಪ್ಕೋಬಹುದು, ಬಿಕಾಸ್ ಅವರು ಮಂಡ್ಯದವರು, ಆ ಕಡೆ ಸರೌಂಡ್ ಏರಿಯಾದವರು, ಅಂಡ್ ಅವಳು ಹಳ್ಳಿ ಹುಡುಗಿನೇ, ಮೇ ಬಿ ಚೆನ್ನಾಗಿರ್ಬೋದು. ಆಮೇಲೆ ಎಲ್ಲಿಗೋ ಹೋಗಕ್ ಪ್ಲಾನ್ ಮಾಡ್ತಾ ಇದೀವಲ್ಲ ಅಂತ ಅಂದಾಗ ಹನಿಮೂನ ಅಂತ ಕೇಳ್ತಾರೆ. ಲಿಟ್ರಲಿ ಆ ಒಂದು ಮೂಮೆಂಟ್ ಹೆಂಗಿತ್ತು ಅಂತಂದ್ರೆ, ಹಿಂಗ್ ನೋಡ್ತಾ ಇರೋ ಫೋನು ಆಟೋಮೆಟಿಕಲಿ ಫೇಸ್ ಅಲ್ಲಿ ಒಂದು ಸ್ಮೈಲ್ ಬರುತ್ತೆ. ಆಮೇಲೆ ಈಗ ರಕ್ಷಿತಾ ಫ್ಯಾನ್ಸ್ ಎಲ್ಲ ಬಂದಿಲ್ಲಿ ಕಮೆಂಟ್ ಮಾಡಬೇಡಿ, ನನಗೂ ಆ ಹುಡುಗಿ ಅಂದ್ರೆ ಇಷ್ಟ, ಬಟ್ ಒಂಥರ ಮೆಚುರಿಟಿ ಇಲ್ದಂಗ ಆಡ್ತಾಳಲ್ಲ, ಅದೊಂದೇ ಬೇಜಾರು. ಬಟ್ ಮನುಷ್ಯತ್ವವಾಗಿ ನೋಡ್ಬೇಕು ಅಂತಂದ್ರೆ ರಕ್ಷಿತಾ ನಿಜವಾಗ್ಲೂ ಒಳ್ಳೆ ಹುಡುಗಿ, ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಮನೇಲಿ ಊಟ ಮಾಡಿ ಕೊಟ್ಟಿದ್ದಾಳೆ. ಏನೇ ಇರ್ಲಿ ಕೆಲಸ ಮಾಡ್ತಾ ಇದ್ಲು. ನಾನೇ ಹೇಳಿದೀನಿ ಮನೆ ಕೆಲಸ ಮಾಡಕ್ ಏನಾದ್ರು ಹೋಗಿದ್ದಮ್ಮ ನೀನು ಅಂತ ಹೇಳಿ, ಬಟ್ ಕೆಲವೊಬ್ಬರಿಗೆ ಅದು ರೂಢಿ ಆಗ್ಬಿಟ್ಟಿರುತ್ತೆ. ಆ ಹುಡ್ಗಿ ಇದ್ದಿದ್ದು ಪಾಪ ಅವ್ರ ಮನೆ ವಾತಾವರಣನು ಹಾಗೆ ಇತ್ತು, ಕೆಲಸ ಎಲ್ಲ ಅವಳೇ ಮಾಡ್ಕೊತಾ ಇದ್ಲು. ಮೇ ಬಿ ಬಿಗ್ ಬಾಸ್ ಮನೇಲೂ ಅದೇ ತರ ಮಾಡಿದಾಳೆ. ಬಟ್ ಪ್ರತಿಯೊಬ್ಬರಿಗೂ ಊಟ ಮಾಡಿಸಿ ಬಡ್ಸೋದಾಗಿರ್ಲಿ, ಕೇರ್ ಮಾಡೋದಾಗಿರ್ಲಿ, ಅದ್ರಲ್ಲಿ ಮಾತ್ರ ನಾನು ರಕ್ಷಿತಾಗೆ 100/100 ಕೊಡ್ತೀನಿ. ಜಸ್ಟ್ ಆ ಬುದ್ಧಿ ಏನ್ ಇಷ್ಟ ಆಗಲ್ಲ ಅಂತಂದ್ರೆ, ಈ ಒಂಥರ ಮೆಚುರಿಟಿ ಇಲ್ದಂಗ್ ಆಡ್ತಾಳೆ. ನಿವೇದಿತಾ ಅಂತ ಒಬ್ರಿದ್ರು ಗೊತ್ತಾ, ಅವಳು ಹಂಗೆ ಆಡ್ತಾ ಇದ್ಲು. ಅಂದ್ರೆ ಅವಳಿಗೆ ಕಂಪೇರ್ ಮಾಡಕ್ ಆಗಲ್ಲ ಬಿಡಿ, ರಕ್ಷಿತಾನೇ ಬೇರೆ, ಅವಳೇ ಬೇರೆ. ಇವಾಗ ಅವಳನ್ನಂತೂ ಒಂಥರ ವಿಕಾರವಾಗಿ ಆಗ್ಬಿಟ್ಟಿದ್ದಾಳೆ. ಅವಾಗಾದ್ರೆ ಒಂದ್ ಪುಟಾಣಿ ಬೊಂಬೆ ತರ ನಾವ್ ಇಷ್ಟ ಪಡ್ತಾ ಇದ್ವಿ, ಬಟ್ ಈಗ ಇಷ್ಟ ಪಡೋದಿರ್ಲಿ, ಆ ಹುಡುಗಿದ್ ರೀಲ್ ಬಂದ್ರೆ ಎತ್ತುತ್ತೀವಿ, ನಾವ್ ನೋಡೋದಿಲ್ಲ ಹಾಗೆ. ಬಟ್ ರಕ್ಷಿತಾದು ಅದೊಂದ್ ಸ್ವಲ್ಪ ಬೇಜಾರಾಗತ್ತೆ, ತುಂಬಾ ಇರಿಟೇಷನ್ ಅಂತ ಅನ್ಸುತ್ತೆ. ಅದು ಬಿಟ್ರೆ ಪಾಪ ಮನ್ಸಿಂದ ತುಂಬಾ ಒಳ್ಳೆ ಹುಡುಗಿ, ತುಂಬಾ ತುಂಬಾ ಮೆಚುರಿಟಿಯಲ್ಲೂ ಥಿಂಕ್ ಮಾಡ್ತಾಳೆ. ಒಂದೊಂದ್ಸತಿ ಚೈಲ್ಡ್ ತರ ಆಡಿದ್ರುವೆ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ, ಒಳ್ಳೆ ಮೆಚುರಿಟಿ ಇರೋರು ಸಹ ಆತರ ಡಿಸಿಷನ್ ಎಲ್ಲ ತಗೊಳ್ಳೋದಿಲ್ಲ, ಆತರ ಎಲ್ಲ ಡಿಸಿಷನ್ ತಗೊಂಡಿದ್ದಾಳೆ. ಗುಡ್. ಸೊ ಇವ್ರದೆಲ್ಲ ಒಂಥರ ನೋಡಕ್ ಖುಷಿ ಆಗತ್ತೆ. ಬಟ್ ಈ ವಾರ್ಗಳು ಏನಿದೆಯಲ್ಲ, ಇದು ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಸ್ಟಾಪ್ ಆಗ್ಲಿ. ಯಾಕಂದ್ರೆ ಇದು ಚೆನ್ನಾಗಿರೋದಿಲ್ಲ, ಬಿಗ್ ಬಾಸ್ಗೆ ಒಂದು ಅವಮಾನ ತರ. ಬಿಕಾಸ್ ಆ ಶೋ ಅನ್ನೋದು ಯಾರು ಈಕ್ವಲ್ ಮಾಡಕ್ ಇದುವರೆಗೂ ಆಗಿಲ್ಲ. ಇವಾಗ್ಲೂ ಬಿಗ್ ಬಾಸ್ ಬಂದ್ರೆ ಬೇರೆ ಚಾನೆಲ್ಗಳೆಲ್ಲ TRP ಕೂಡ ತೀರಾ ಡೌನ್ ಆಗುತ್ತೆ, ಬಿಗ್ ಬಾಸ್ ಕಿತ್ಕೊಂಡ್ ಹೋಗುತ್ತೆ, ಅಷ್ಟು ಟಾಪ್ ನಾಚ್ ಶೋ ಅದು. ಸೊ ಅಲ್ಲಿಂದ ಬಂದ ಕಂಟೆಸ್ಟೆಂಟ್ಗಳು ಸ್ವಲ್ಪ ಅದರಿಂದ ಆಚೆ ಬಂದು ಲೈಫ್ ನ ಮೂವ್ ಆನ್ ಮಾಡ್ಕೋಬೇಕು. ಬಿಗ್ ಬಾಸ್ ಮನೆ ಒಳಗಡೆ ಏನ್ ನಡೆದಿದೆ ಅದೆಲ್ಲಾನು ಕ್ಷಣಿಕ. ಸೊ ಹೋಪ್ ಅಲ್ಲೇ ಬಿಟ್ಟು ನೀವು ಮೂವ್ ಆನ್ ಆದ್ರೆ ಜೀವನ ಚೆನ್ನಾಗಿರುತ್ತೆ ಪಬ್ಲಿಕ್ ಅಲ್ಲೂ. ಸೊ ಇವಾಗ ಹೆಂಗಾಗಿದೆ ಗೊತ್ತಾ, ಅವ್ರಿಗೂ ಏನೂ ಕಂಟೆಂಟ್ ಇಲ್ಲ, ಬಂದ ತಕ್ಷಣ ಏನ್ ಮಾಡೋದು. ಸೊ ಏನೋ ಒಂದು ಜನಗಳಲ್ಲಿ ಒಂದು ಬಿಗ್ ಬಾಸ್ ಹೆಸರು ಹೇಳ್ಕೊಂಡೆ, ಬಿಗ್ ಬಾಸ್ ಅಲ್ಲಿ ಹಿಂಗಾಯ್ತು ನನಗೆ ಹಂಗಾಯ್ತು ಅಂತ ಹೇಳಿ ಜೀವನ ಮಾಡ್ಕೊಂತ ಇರೋರು ಇದಾರೆ. ಬಟ್ ಅವೆಲ್ಲ ಒಂದ್ ಕಡೆ ಆದ್ರೆ ನಮ್ಗಿಲ್ಲಿ ಹವನೇ ಒಂದ್ ಕಡೆ. ಪ್ರತಿಯೊಂದು ಪ್ರೋಗ್ರಾಮ್ಗೆ ಹೋದಾಗೂ ನಾವು ನೋಡ್ತೀವಿ, ಬಟ್ ಟಿವಿಲಿ ಪ್ರತಿದಿನ ಕಾಣಿಸೋದಿಲ್ಲ, ಅದೊಂಥರ ಬೇಜಾರು. ನನ್ ಮಗನು ಗಿಲ್ಲಿ ಫ್ಯಾನ್ ಆಗಿದ್ದ, ಮಮ್ಮಿ ಇನ್ಮೇಲೆ ಗಿಲ್ಲಿ ಬರಲ್ವಾ ಮಮ್ಮಿ ಅಂತ ಎಲ್ಲ ಕೇಳ್ತಾ ಇದ್ದ. ತುಂಬಾ ಬೇಜಾರಾಗುತ್ತೆ ಅದರೆಲ್ಲ ಹೇಳ್ದಾಗ. ಬಟ್ ಆದಷ್ಟು ಬೇಗ ಯಾವ್ದಾದ್ರು ಒಂದು ಈ ಸೀರೀಸ್ ತರ ಈ ಶಾಂತಂ ಪಾಪಂ ಮಾಡೋ ಬದ್ಲು ಆ ಪ್ಲೇಸ್ಗೆನೆ ಈ ತರ ಇವಾಗ ತೆಲುಗುನಲ್ಲೆಲ್ಲ ಮಾಡ್ತಾ ಇದಾರೆ ಗೊತ್ತಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಜೊತೆಗೆ ಡ್ಯಾನ್ಸ್ ಪ್ರೋಗ್ರಾಮು ಅಥವಾ ಕಾಮಿಡಿ ಪ್ರೋಗ್ರಾಮ್ ಏನೋ ಒಂದು ಆತರ ಮಾಡಿದ್ರೆ, ಶಾಂತಂ ಪಾಪಂ ಆ ಪ್ಲೇಸ್ ಅನ್ನ ಇವ್ರು ಏನಾದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಜೊತೆ ರೀಪ್ಲೇಸ್ ಮಾಡಿ ಏನಾದ್ರು ಶೋ ಮಾಡಿದ್ರೆ ಗ್ಯಾರಂಟಿ ಮತ್ತೆ ಅದು ಚಾನಲ್ ಅನ್ನೋದು ಟಾಪ್ ಅಲ್ಲಿ ಇರುತ್ತೆ. ಸೊ ಇದೊಂದು ಜಸ್ಟ್ ಸಲಹೆ, ರಿಕ್ವೆಸ್ಟ್. ಯಾಕಂದ್ರೆ ಗಿಲ್ಲಿ ಫ್ಯಾನ್ಸ್ ನಾವೆಲ್ಲ, ಅವ್ರು ಮಾತಾಡೋ ಮಾತುಗಳು, ಅವ್ರು ಮಾಡುವಂತಹ ಈ ತರ ಕಾಮಿಡಿಗಳು ಅಂದ್ರೆ ಚಿಟ್ಕೆ ಹೊಡೆಸತ್ಗೆ ಹಂಗೆ ಇನ್ಸ್ಟೆಂಟ್ ಅಲ್ಲಿ ಕೊಡ್ತಾ ಇರ್ತಾರೆ, ತುಂಬಾ ಖುಷಿ ಆಗತ್ತೆ. ಸೊ ನನಗೂನು ಆಸೆ ಇದೆ ಬಿಗ್ ಬಾಸ್ಗೆಲ್ಲ ಹೋಗ್ಬೇಕು ಅಂತ, ಬಟ್ ನಮ್ಮಂತ ಹೌಸ್ ವೈಫ್ಸ್ನೆಲ್ಲ ಯಾರು ಕರ್ಕೋತಾರೆ ಬಿಗ್ ಬಾಸ್ಗೆ. ಸೊ ಆದ್ರೆ
ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಹೋಗಬಹುದು. ಬಟ್ ಏನೇ ಆಗಿರ್ಲಿ ಅದು ಒಂಥರ ಯಾವ್ದಕ್ಕೂ ಸಾಟಿ ಆಗೋದಿಲ್ಲ ಆ ಪ್ರೋಗ್ರಾಮು. ಇವತ್ ಯಾಕೆ ಇದನ್ನ ಮಾಡ್ತಾ ಇದೀನಿ ಅಂತಂದ್ರೆ, ನನ್ಗೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ 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 ಲಿಟ್ರಲಿ ಗೈಸ್ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದೇ ಬೇಡ ಅನ್ನಿಸ್ತಾ ಇದೆ. ಅಂದ್ರೆ ನಾವ್ ಏನಾದ್ರೂ ಒಂದು ನೋಡ್ತಾ ಇದ್ರೆ ಪದೇ ಪದೇ ಅದೇ ವಿಡಿಯೋಗಳು ಬರ್ತಾವಲ್ಲ, ಹಂಗೆ ಇದು ಜಸ್ಟ್ ನನ್ನ ಒಂದು ಅಭಿಪ್ರಾಯ ಅಷ್ಟೇನೆ. ಬಟ್ ಆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳನ್ನ ಇಟ್ಕೊಂಡು ಈ ತರ ದೊಡ್ಡ ಮನೆ ಹಬ್ಬ ಏನ್ ಪ್ರೋಗ್ರಾಮ್ ಇವೆಂಟ್ ಮಾಡಿದಿರೋ, ಈ ತರ ಏನಾದ್ರೂ ಒಂದು ಕಾಮಿಡಿ ಶೋ ಮಾಡಿ ಆತರ ಮಾಡಿ ಸ್ಯಾಟರ್ಡೆ ಸಂಡೇ ವೇಟ್ ಮಾಡ್ತೀವಿ ನೋಡಕ್ಕೆ. ನಮಗೂ ಒಂಥರ ಖುಷಿ ಆಗತ್ತೆ. ಸೊ ಮತ್ತೊಂದು ಬಿಗ್ ಬಾಸ್ಗೆ ಯಾರೆಲ್ಲ ಬರಬಹುದು ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿಲಿ ಕಾಯ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಇದಕ್ಕಿಂತ ಟಾಪ್ ಅಲ್ಲಿ ಹೋಗುತ್ತಾ, ಇಲ್ಲ ಫ್ಲಾಪ್ ಅಂತ ಆಗೋದಿಲ್ಲ, ಟಾಪ್ ಅಲ್ಲಿ ಹೋಗೇ ಹೋಗುತ್ತೆ. ಬಟ್ ಗಿಲ್ಲಿ ಸೀಸನ್ ಮಿಸ್ಸಕ್ ಆಗೋದೇ ಇಲ್ಲ. ನಮ್ಮ ಹನುಮಂತ್ ಅಣ್ಣನ್ ಸೀಸನ್, ಗಿಲ್ಲಿ ಸೀಸನ್ ಎಲ್ಲ ಅದ್ರ ಹತ್ರನು ಟಚ್ ಮಾಡಕ್ ಆಗೋದಿಲ್ಲ. ಸೂಪರ್ ಆಗಿತ್ತಾವೆಲ್ಲ. ಆಮೇಲೆ ದಿವ್ಯಾ ಅವ್ರ ಹುಡುಗ ಅರವಿಂದ್, ಸೊ ಅವ್ರ ಪೇರ್ ಇನ್ನೂ ನೋಡಕ್ ಖುಷಿ ಆಗತ್ತೆ. ಆತರ ಸಿಕ್ಕಿದ್ರೆ ಪೇರ್ ಲೈಫ್ ಲಾಂಗ್ ಅವರು ಒಂದ್ ರೀತಿ ಮೋಟಿವೇಶನ್ ಆಗಿ ಹೇಗಿರ್ತಾರೆ. ಸೊ ಇಂಥವ್ರನ್ನೆಲ್ಲ ನೋಡಿದಾಗ ಖುಷಿ ಆಗತ್ತೆ. ಈ ಸೀರೆ ಜಗಳ ಏನಿದೆಯಲ್ಲ, ಹೆಣ್ಮಕ್ಳು ಜಗಳ, ಇದು ನೋಡಕ್ ಒಂಥರ ಪೋಸ್ಟ್ ಗಳ ಜಗಳ. ಇದು ಎಂತ ಇದು ಅಂತಂದ್ರೆ ಮಾಡಕ್ ಏನು ಕೆಲ್ಸ ಇರೋದಿಲ್ಲ. ಮೇ ಬಿ ಕೆಲ್ಸ ಇರುತ್ತೆ, ಬಟ್ ನೇಮು ಫೇಮ್ ಎಲ್ಲ ಬೇಕಲ್ಲ, ಹಂಗಾಗಿ ಮೇ ಬಿ ಮಾಡ್ತಾ ಇದಾರೆ ಅಂತ ನನಗ್ ಅನ್ಸುತ್ತೆ. ಸೊ ಪ್ಲೀಸ್ ಆದಷ್ಟು ಬೇಗ ಇದನ್ನ ಸ್ಟಾಪ್ ಮಾಡಿ. ಸೊ ನಮ್ಗೂನು ಎಂಟರ್ಟೈನ್ಮೆಂಟ್ ಬೇರೆನೇನಾದ್ರೂ ನೋಡಕ್ ಇಷ್ಟಪಡ್ತೀವಿ ನಾವು. ಸೊ ನೀವುನು ಯಾವ್ದಾದ್ರು ಒಂದು ಚಾನಲ್ ಅಲ್ಲಿ ಹೋಗಿ ವಿಡಿಯೋಸ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿ, ಖುಷಿ ಆಗತ್ತೆ. ಅಂಡ್ ಒಂದು ಸ್ಮಾಲ್ ವಿಡಿಯೋ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡೆ. ಆಮೇಲೆ ವಾರ್ನಿಂಗ್ ಅಂತನಾದ್ರೂ ತಿಳ್ಕೊಳ್ಳಿ, ಸ್ಟಾಪ್ ಮಾಡಿ ಸಾಕು. ಇನ್ಸ್ಟಾಗ್ರಾಮ್ ಎಲ್ಲ ತುಂಬೋಗಿದೆ ಇವರ ಪೋಸ್ಟ್ ಗಳಿಂದ. ಅದನ್ನ ರೀಪೋಸ್ಟ್ ಮಾಡೋರು ಜಾಸ್ತಿ, ನಾನಂತೂ ಮಾಡಿಲ್ಲ, ಬಿಕಾಸ್ ನನಗೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನಂತೂ ರೀಪೋಸ್ಟ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಬಟ್ ತುಂಬಾ ಜನ ಇದನ್ನ ರೀಪೋಸ್ಟ್ ಸಹ ಮಾಡ್ತಾ ಇದಾರೆ, ಅದನ್ನು ಸಹ ರೀಚ್ ಕೊಡ್ತಾ ಇದಾರೆ ಜನ. ಸೊ ಬೇಡ, ಸ್ಟಾಪ್ ಮಾಡಿ. ಎಲ್ಲ ನಿಮ್ಗೂ ಮೆಚುರಿಟಿ ಇದೆ, ನೀವು ತಾಯಿ, ಅವ್ರು ಈಗ ತಾನೇ ಮದ್ವೆ ಆಗಿರೋರು. ಸೊ ಅವ್ರಿಗೂ ಮೆಚುರಿಟಿ ತುಂಬಾ, ಅಷ್ಟು ಚೆನ್ನಾಗೆಲ್ಲ ಭಾಷಣ ಮಾಡ್ತಾರೆ, ಚೆನ್ನಾಗೆಲ್ಲ ಮಾತಾಡ್ತಾರೆ ಅಂದ್ರೆ ಮೆಚುರಿಟಿ ಇರುತ್ತೆ ಅಲ್ವಾ. ಸೊ ಥಿಂಕ್ ಮಾಡಿ, ಮೆಚುರಿಟಿಯಿಂದ ಮೂವ್ ಆನ್ ಆಗಿ ಈ ವಾರ್ಗಳನ್ನ ಸ್ಟಾಪ್ ಮಾಡಿ. ಓಕೆ, ಬಿಗ್ ಬಾಸ್ ಅಂತ ದೊಡ್ಡ ಶೋ ಇಂದ ಬಂದಿದ್ದೀರಾ, ಅದನ್ನ ಆ ಘನತೆಯನ್ನ ಉಳಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇದೊಂದು ಸ್ಮಾಲ್ ವಿಡಿಯೋ. ಇವತ್ತು ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದ್ರೆ. ಅಂಡ್ ಅಷ್ಟೇನೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಗೈಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ, ಅದು ಏನು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಡೆಲಿವರಿ ಸ್ಟೋರಿ ಆಗಿರುತ್ತೆ. ಸೊ ನಿಮ್ಮ ಯಜಮಾನ್ರನ್ನ ಹೇಗಾದ್ರೂ ಮಾಡಿ ಕೂರ್ಸಿ ಅವ್ರ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನೀವೆಲ್ಲ ಕಮೆಂಟ್ ಮಾಡಿ ಆದಷ್ಟುನು, ನಮ್ಗೆ ಡೆಲಿವರಿ ಸ್ಟೋರಿ ಬೇಕು ಅಂತ. ಸೊ ನಮ್ಮ ಯಜಮಾನ್ರು ಕಮೆಂಟ್ ಗಳೆಲ್ಲ ಓದ್ತಾ ಇರ್ತಾರೆ, ಅಯ್ಯೋ ಇಷ್ಟ ಜನ ಎಲ್ಲ ಕೇಳ್ತಾ ಇದಾರಲ್ವಾ, ಬಾರೆ ಆಯ್ತು ಮಾಡೋಣ ಅಂತ ಹೇಳಿ ಕೂತು ಮಾಡ್ಸೋ ಚಾನ್ಸಸ್ ಇರುತ್ತೆ. ಸೊ ನೀವು ಕಮೆಂಟ್ ಮಾಡಿ. ಅಂಡ್ ತುಂಬಾ ಜನ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ, ಖುಷಿ ಆಗತ್ತೆ ಅಷ್ಟೇನೆ. ಅಂಡ್ ಇನ್ನು 21ಗೆ ಅಥವಾ 21st ಇಂದ 26 ಒಳಗಡೆ ಯೂಟ್ಯೂಬ್ ಸ್ಯಾಲ್ರಿ ಬರುತ್ತೆ ನನಗೂನುವೆ. ಲಾಸ್ಟ್ 2 months ಬ್ಯಾಕ್ ಬಂದಿತ್ತು. ಸೊ ಈಗ ಮತ್ತೊಮ್ಮೆ ಯೂಟ್ಯೂಬ್ ಇಂದ ಸ್ಯಾಲ್ರಿ ಬರ್ತಾ ಇದೆ. ಅಯ್ಯೋ ಕೇಳಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಸೊ ಎಷ್ಟು ಬಂದಿರ್ಬೋದು, ಏನ್ ಬಂದಿರ್ಬೋದು ಅಂತ ಹೇಳಿ ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ, ನಾನು ಯೂಟ್ಯೂಬ್ ಸ್ಯಾಲ್ರಿದು ವಿಡಿಯೋ ಮಾಡ್ತೀನಿ. ನಂಗೆ ಆಲ್ರೆಡಿ ಮೇಲ್ ಬಂದಿದೆ. 21st ಇಂದ 26th ಒಳಗಡೆ ಯಾವಾಗ ಬೇಕಾದ್ರೂ ಕ್ರೆಡಿಟ್ ಆಗ್ಬೋದು. ಓ ಮೈ ಗಾಡ್, ಈ ತರ ಪ್ರತಿ ತಿಂಗಳು ಸ್ಯಾಲ್ರಿ ಬರೋ ತರ ಆದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಸೊ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು. ಆ ಒಂದು ಖುಷಿಯಲ್ಲಿ ನೀವುನು ಒಂಥರ ಭಾಗಿನೇ, ಬಿಕಾಸ್ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಾಗಲ್ವಾ, ಹಾಗಾಗಿ. ಅಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಸತಿ ಎಷ್ಟು ಬರಬಹುದು ಸ್ಯಾಲ್ರಿ ಅಂತ ಹೇಳಿ. ಈಗ ಡಾಲರುವೇ ಜಾಸ್ತಿ ಆಗಿದೆ ಗೈಸ್. $1ಗೆನೆ 92 rupees ಆಗಿದೆ. 92 rupees ಅಂತಂದ್ರೆ $1 $100 ಎಷ್ಟಾಗ್ಬೋದು, $112 ಎಷ್ಟಾಗ್ಬೋದು, $200 ಎಷ್ಟಾಗ್ಬೋದು, ನೀವೇ ಲೆಕ್ಕ ಹಾಕೊಳ್ಳಿ. ನನಗೆ ಎಷ್ಟು ಡಾಲರ್ಸ್ ಬಂದಿದೆ ಅನ್ನೋದನ್ನ ವಿತ್ ಸ್ಯಾಲ್ರಿ ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋನ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗ್ ಅನ್ನಿಸ್ತು? ಬಿಗ್ ಬಾಸ್ ಲವರ್ಸ್ ಯಾರಾದ್ರೂ ಇದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಸೊ ದಟ್ ಬಿಗ್ ಬಾಸ್ ಲವರ್ಸ್ ತುಂಬಾ ಜನ ಇದ್ದಾರೆ,
ಬಟ್ ನನ್ನ ವ್ಲಾಗ್ ನೋಡೋದ್ರಲ್ಲಿ ಯಾರಾದ್ರೂ ಇದಾರ ಬಿಗ್ ಬಾಸ್ ಲವರ್ಸ್ ಅಂತ ಗೊತ್ತಾಗತ್ತೆ. ಜಸ್ಟ್ ಇದೊಂದು ವಾರ್ನಿಂಗ್ ಅಂತನಾದ್ರೂ ತಿಳ್ಕೊಳ್ಳಿ ಗೈಸ್. ಪ್ಲೀಸ್ ಸ್ಟಾಪ್ ದಿಸ್ ಜಗಳ ಅಷ್ಟೇ. ಬಾಯ್ ಬಾಯ್.